ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಕಿಶನ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್. ಈ ವ್ಲಾಗಲ್ಲಿ ನಾನು ನನ್ನ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿಬಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ನನ್ನ ಈ ಒಂದು ಈವ್ನಿಂಗ್ ರುಟೀನ್ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ತಾಯಿದ್ದೀನಿ. ನನ್ನ ಡೈಲಿ ಈವ್ನಿಂಗ್ ರುಟೀನ್ ಹೀಗೆ ಇರುತ್ತೆ. ಸೊ ಇವತ್ತು ಬಂದು ಸಂಡೇ ನಮ್ಮ ಮನೆಯಲ್ಲೆಲ್ಲ ಏನಾಯಿತು, ಸಂಜೆ ಎಲ್ಲ ನಾನು ಯಾವ್ಯಾವ ರೆಸಿಪಿ ಮಾಡಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ತಮ್ಬ್ನೈನಲ್ಲಿ ನೋಡಿಬಿಟ್ಟು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ಏನು ಎಲ್ಲ ನೋಡಿಬಿಟ್ಟು ಹಾಗೆ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ. ಫ್ರೆಂಡ್ಸ್, ನಮ್ಮ ಮಕ್ಕಳು ಎಲ್ಲ ಮನೆಯೆಲ್ಲ ಇದು ಮಾಡಿಬಿಟ್ಟಿರ್ತಾರೆ, ಫುಲ್ ಟಾಯ್ಸಿಂದನೇ ನನ್ನ ಮನೆ ಮುಳುಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಮನೆಯೆಲ್ಲ ಸ್ವಲ್ಪ ಕಸ ಹೊಡ್ಕೊಂಡು ಎಲ್ಲ ತೆಗೆದಿಡ್ತಾಯಿದ್ದೆ. ಸಂಜೆ ಒಂದು ಸಲ ಈ ಥರ ತೆಗೆದಿಡಲೇಬೇಕು. ಮತ್ತೆ ಬೀಳುತ್ತೆ, ಪರವಾಗಿಲ್ಲ, ಮತ್ತೆ ತೆಗೆದಿಡೋಣ. ಸೊ ಇದು ಹೇಳ್ತಾಯಿದ್ದೆ, ಅದು ಸ್ವಲ್ಪ ಜೋಳ ಎಲ್ಲ ಸ್ವಲ್ಪ ಮೇಲ್ ಕಟ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಸ್ವಲ್ಪ ಇಟ್ಕೊಂಡು ಎಳೀತಾರೆ, ಅದಕ್ಕೋಸ್ಕರ ಎಲ್ಲ ಮೇಲ್ ಕಟ್ಕೊಂಡಿದ್ದೀನಿ. ಇದೇನು ಈ ಥರ ಇದೆ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಅದೆಲ್ಲ ಮೇಲ್ಗಡೆ ಕಟ್ಟಿದ್ದೀನಿ. ಅದಕ್ಕೆ ಇವಾಗೆಲ್ಲ ಮನೆಯೆಲ್ಲ ಒಂದು ಸಲ ಕಸ ಗುಡಿಸ್ಕೊಂಬಿಡೋಣ ಅಂತ ಸಂಜೆ ಟೈಮಲ್ಲಿ. ನೋಡ್ಬೋದು, ಇವಳು ಬರೀ ಕಾಲಿಗೆ ಬರೋದು, ತಿನ್ನೋದು, ಕೆಳಗೆ ಬಿದ್ದಿದ್ದೆಲ್ಲ ಇದೇ ಮಾಡ್ತಾಳೆ. ಸೊ ಅದಕ್ಕೆ ಅವಳಿಗೆ ಮೇಲ್ಗಡೆ ಕೂರಿಸ್ಬಿಟ್ಟು ಕಸ ಹೊಡೆಯೋಣ ಅಂತ ಬಿಡೋದೇ ಇಲ್ಲ. ಕಸ ಹೊಡಿಯೋಕ್ಕೆ ಹೊಡಿತಾ ಇದ್ದರೆ ಕೆಳಗಡೆ ಇಳಿದು ಬರ್ತಾಳೆ. ಸೊ ಅಷ್ಟರಲ್ಲಿ ಬೇಗ ಕಸ ಹೊಡೆದ್ಬಿಡೋಣ. ನಮ್ಮ ಹಸ್ಬೆಂಡು ಚಿಕನ್ ಏನೋ ತಗೊಂಬರಕ್ಕೆ ಹೋಗಿದ್ದಾರೆ. ಸೊ ಅಷ್ಟರೊಳಗೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಮತ್ತೆ ಕೆಳಗಡೆ ಇಳಿದ್ಲು. ಅವಳಿಗೆ ಒಂದು ಸ್ವಲ್ಪ ಹೊತ್ತು ಇದನ್ನೇ ಇರೋಲ್ಲ ನೋಡಿ, ಆಗಲೇ ಬಂದು ಅಲ್ಲೇ ಕೂತ್ಬಿಟ್ಟಿದ್ದಾಳೆ ತಿನ್ನೋಕ್ಕೆ. ಏನೋ ಫ್ರೆಂಡ್ಸ್, ಇವಳು ಮಾತ್ರ ಕೆಳಗಡೆ ಬಿದ್ದಿದ್ದು ಮಾತ್ರ ಆರಿಸ್ಕೊಂಡು ತಿಂತಾಳೆ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಸೊ ಅದೆಲ್ಲ ಸ್ವಲ್ಪ ಡಬ್ಬ ಎಲ್ಲ ತೆಗ್ದು ರೀಪ್ಲೇಸ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲ ಬೇಗ ಸೊ ಈ ಮೊಬೈಲು ಎಲ್ಲಿಟ್ಟರು ಬೀಳ್ತಾಯಿತ್ತು. ಸೊ ಎಲ್ಲಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಕ್ಯಾಮ್ರಾ ಕ್ಲೀನಾಗಿ ಇಡೋಕ್ಕೆ ಗೊತ್ತಾಗಲ್ಲ, ಎಲ್ಲಿಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಕೊನೆಗೂ ಒಂದು ಕಡೆಗೆ ಇಟ್ಬಿಟ್ಟು ನನ್ನ ಕೆಲಸ ಮಾಡ್ಕೊಳ್ತಾಯಿದ್ದೀನಿ. ಸೊ ದಿಯಾನು ಅಲ್ಲೇ ಕೆಳಗಡೆ ಕೂತ್ಕೊಂಡಿದ್ದಾಳೆ. ಎಲ್ಲ ನನಗೇನೆಂದರೆ, ನಂದು ಗ್ಯಾಸಿಂದು ಕಟ್ಟೆ ಏನಿದೆ ಫುಲ್ಲು ನಾನು ಕ್ಲೀನಾಗಿರಬೇಕು. ನಾನು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ಳಲ್ಲ. ಆವಾಗಲೇ ಎಲ್ಲ ಪಾತ್ರೆ ತೊಳಿತಾಯಿದ್ದೀನಿ. ಪಾತ್ರೆ ತೊಳೆದ್ಬಿಟ್ಟು ಆಗಲೇ ಎಲ್ಲ ಡಬ್ಬ ಹಾಕ್ಬಿಡ್ತೀನಿ. ಕ್ಲೀನಾಗಿರಬೇಕು. ನನಗಿಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಅನಿಸಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಎಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ಹೇಳ್ತಾಯಿದ್ದೆ, ನನಗೆ ಇದೆಲ್ಲ ಕ್ಲೀನಾಗಿ ಇಟ್ಕೋಬೇಕು, ಅದು ನನಗೆ ಇಷ್ಟ ಆಗಲ್ಲ ಅಂತ ಅದನ್ನೇ ಹೇಳ್ತಾಯಿದ್ದೆ ನಿಮ್ಮ ಜೊತೆ ಎಲ್ಲ ನಾನು. ಬನ್ನಿ ಈಗ ಅಡುಗೆ ಮಾಡೋಣ. ಸೊ ಅಡುಗೆ ಮಾಡೋಕ್ಕೆ ಎಲ್ಲ ನಾನು ಹೆಚ್ಕೊಳ್ತಾ ಇದ್ದೆ. ಚಿಕನ್ನು ತೊಗೊಂಬಂದರು. ನೋಡ್ತಾ ಇರ್ಬೋದು ಹಿಂದ್ಗಡೆ ಧ್ವನಿ ಎಲ್ಲ ಹೇಗೆ ಆಟಾಡ್ತಾಯಿದ್ದಾರೆ. ಅವಳಿಗೆ ಈ ಥರ ಕ್ಯಾಮ್ರಾ ಇಟ್ಬಿಟ್ರೆ ಏನಕ್ಕೆ ಈ ಥರ ಇಟ್ಕೊಂಡಿದ್ದೆ, ಏನು ಮಾಡ್ತಾಯಿದ್ದೆ ಅಂತ ಅದೇ ನೋಡ್ತಾ ಇರ್ತಾಳೆ ಯಾವಾಗ್ಲೂ. ಮತ್ತು ನನ್ನ ಮೊಬೈಲ್ ನೋಡಿದ ತಕ್ಷಣ ಮೊಬೈಲ್ ಬೇಕು ನೋಡೋಕ್ಕೆ ಅಂತಾಳೆ. ನಾನು ಇಟ್ಕೊಂಡಾಗ್ಲೇ ಬರ್ತಾಳೆ ಅವಳು. ಸೊ ಅದಕ್ಕೋಸ್ಕರ ಒಂದೊಂದು ಸಲ ನಾನು ಅಡುಗೆ ಮಾಡೋದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡ್ತಾ ಇರ್ಬೋದು, ಹಿಂದ್ಗಡೆನೇ ನಿಂತ್ಕೊಂಡಿದ್ದಾಳೆ. ಮೊಬೈಲ್ ಬೇಕು, ಇಸ್ಕೊಡ್ಸು ಅಂತ ನಮ್ಮ ಮನೆಯವ್ರಿಗೆ ಇದು ಮಾಡ್ತಾಯಿದ್ಲು ಅವಳು. ಸೊ ಬನ್ನಿ ಅಡುಗೆ ಮಾಡೋಣ. ನಾನು ಏನೇನು ಮಾಡಿದೆ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹಿಂದ್ಗಡೆ ನೋಡ್ತಾ ಇರ್ಬೋದು, ಅವರಪ್ಪ ಸಣ್ಣವಳಿಗೆ ಎತ್ಕೊಂಡಿದ್ರು. ಸೊ ಅದಕ್ಕೆ ಅವಳು ನನಗೂ ಎತ್ಕೊ ಅಂತ ಹೇಳಿ ಆಟ ಮಾಡ್ತಾಯಿದ್ಲು. ಪಾಪ ಕೊನೆಗೆ ಅವಳನ್ನೂ ಕೆಳಗಡೆ ಕೂರಿಸಿದ್ರು ಇಬ್ಬರೂ. ಅವಳಿಗೆ ಎತ್ಕೊಂಡ್ರೆ ಇವಳಿಗೆ ಎತ್ಕೊಂಡ್ರೆ ಅವಳಿಗೆ ಸಿಟ್ಟು ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಎತ್ಕೊ ಅಂತ ಹೇಳ್ಬಿಟ್ಟು ಎತ್ಕಪ್ಪ. ಅವಳು ನೋಡಿ ಹಿಂದ್ಗಡೆನೇ ಓಡಾಡ್ತಾಳೆ. ಅವರೆಲ್ಲಿ ಹೋಗ್ತಾರೋ ಅವ್ರ ಹಿಂದಿಂದನೇ ಹೋಗ್ತಾಳೆ. ನೋಡ್ಬೋದು, ಅವ್ರು ಹೊರಗಡೆ ಹೋದರೆ ಹೊರಗಡೆ ಹೋಗ್ತಾಳೆ, ಮತ್ತೆ ಒಳಗಡೆ ಬಂದರೆ ಮತ್ತೆ ಒಳಗಡೆ ಬರ್ತಾಳೆ. ಇದೇ ಅವಳದು ಎಷ್ಟು ಸಲ ಓಡಾಡ್ತಾಳೆ. ಅವಳಿಗೆ ಸುಸ್ತೇ ಆಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ಸೊ ಮಕ್ಕಳೇ ಈ ಥರ ಏನೋ ಗೊತ್ತಿಲ್ಲ, ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನಮ್ಮ ಧ್ವನಿ ಆದ್ರೂ ಅಷ್ಟೇ ಸಖತ್ತಾಗಿ ಆಟ ಆಡ್ತಾಳೆ. ಆದರೆ ಒಂದು ಸ್ವಲ್ಪನೂ ಸುಸ್ತಾಗಲ್ಲ ಅವಳಿಗೆ. ಅದೇನು ಅಂತಲೇ ಗೊತ್ತಿಲ್ಲ. ನಾವೆಲ್ಲ ಹೇಳ್ತಾಯಿರ್ತೀವಿ, ಜಾಸ್ತಿ ಆ ಥರ ಓಡಾಡಬೇಡ, ಆಟ ಆಡಬೇಡ, ಸಾಕು ಸುಮ್ಮನೆ ಕೂತ್ಕೊ ಅಂದರೆ ಕೂರೋದೇ ಇಲ್ಲ. ಒಂದು ಸೆಕೆಂಡು ಕೂರಲ್ಲ ಅವಳು.
ನೋಡ್ಬೋದು ನಾನೆಲ್ಲ ಹೆಚ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಅಷ್ಟೇ ಅದು, ಮತ್ತು ಒಂದು ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು 4ರಿಂದ 5 ಲವಂಗ, ಚಕ್ಕೆ ಒಂದು 4 ಪೀಸು ಅಷ್ಟೇ ಹಾಕೋದು. ಇದಕ್ಕೆ ಏನು ಜಾಸ್ತಿ ಹಾಕಲ್ಲ, ಚಿಕನ್ ಕೈಮಾ ಮಾಡ್ತಾಯಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಚಿಕನಲ್ಲೂ ಕೈಮಾ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡ್ತೀನೋ ಅದೇ ಥರ ಒಂದು ಸಲ ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 3/4 kg ಎಷ್ಟು ಚಿಕನ್ ತರಿಸ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಕೈಮಾ ಮಾಡ್ತೀನಿ. ಕೈಮಾದಲ್ಲಿ ನಾನು ಸ್ವಲ್ಪ ಮೆತ್ತೊಂದು ಇರುತ್ತಲ್ಲ, ಪೀಸಸ್ ಇರುತ್ತಲ್ಲ, ಅದನ್ನಷ್ಟು ತೊಗೊಳ್ತೀನಿ. ಸೊ ನಾನೀಗ ಇದಕ್ಕೆ ನೀರು ಹಾಕ್ಕೊಳ್ದೇ ರುಬ್ತಾಯಿದ್ದೀನಿ. ಫಸ್ಟು ನುಣ್ಣಗೆ ಕೊಬ್ಬರಿ ಎಲ್ಲ ರುಬ್ಕೊಂಬಿಡಿ. ಸೊ ಆಮೇಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ. ಸೊ ಇದನ್ನು ಒಂದು ತಟ್ಟೆಗೆಲ್ಲ ಹಾಕ್ಕೊಂಡು ಕ್ಲೀನಾಗೆ, ತುಂಬ ನುಣ್ಣಗಿರಬೇಕು, ತರಿನೂ ಇರಬಾರ್ದು. ಸೊ ಇದನ್ನೆಲ್ಲ ನಾನು ತೊಳ್ಕೊಂಡು ಚಿಕನೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ಸ್ವಲ್ಪ ನೀರು ಇದ್ಬಿಟ್ರೆ ಈ ಥರ ಇಚ್ಚಿಟ್ಬಿಟ್ಟು ಮತ್ತೆ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆ ಕೈಯಿಂದನೇ. ಸೊ ಫಸ್ಟು ಅದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೆಕ್ಸ್ಟ್ ಬಂದುಬಿಟ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಅರಶಿನ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ. ಖಾರ ಪುಡಿ ಒಂದು 2 ಚಮಚ ಹಾಕ್ಕೊಳ್ಳಿ. ನಾನಿಲ್ಲಿ 1/4 kg ಅಷ್ಟು ಮಾಡ್ತಾಯಿರೋದು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಅದ್ರ ಮೆಷರ್ಮೆಂಟಲ್ಲಿ ಹೇಳ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆ. ಅದು ಖಾರ ಪುಡಿ ಎಲ್ಲದಕ್ಕೂ ಹತ್ತಬೇಕು ನೋಡಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಭಾಳ ಪೇಸ್ಟ್ ಮಾಡ್ದಂಗೆ ಮಾಡಬಾರ್ದು, ಸ್ವಲ್ಪ ಮಾಡ್ಕೊಂಡು ನೋಡಿ ಈ ಥರ ಆಗುತ್ತೆ. ಸೊ ಎಲ್ಲದನ್ನು ಆ ಥರ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಬಿಟ್ಟು ಕ್ಲೀನಾಗೆ ಕಲಿಸ್ಬೇಕು ಫುಲ್ಲು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕೈಮಾ. ಸೊ ನೋಡ್ಬೋದು, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ನೀವು ಮನೇಲಿ ಒಂದು ಸಲ ಮಾಡ್ಕೊಂಡು ತಿನ್ನಿ, ಪದೇ ಈ ಥರ ಮಾಡ್ಕೊಂಡು ತಿಂತೀರಾ. ಸೊ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ. ಈ ರೆಸಿಪಿ ಬಂದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿಲ್ಲ, ಅವ್ರು ಮಾಡೋದನ್ನು ನಾನು ನೋಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ನೋಡಿ, ಈ ಥರ ಆಗುತ್ತಲ್ಲ. ಸೊ ಏನಿಲ್ಲ, ಅದನ್ನೇನು ಹಾಗೆ ಬಿಡೋದಿಲ್ಲ, ಹಾಗೆ ಇನ್ಸ್ಟೆಂಟಾಗಿ ಕಟ್ಬಿಡಿ. ಬೇಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಳಿ. ಓಕೆ ಅಷ್ಟು ಕಟ್ಟಿ ಆ ಥರ ಒಂದು 1/4 kgಲಿ ಒಂದು ಏನಿಲ್ಲ ಅಂದರೂ ಒಂದು 10-15 ಉಂಡೆ ಆಗ್ಬೋದು. ಸೊ ನಾನೀಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ಸೊ ಈಗ ಇದನ್ನೆಲ್ಲ ನಾನು ಅದಕ್ಕೆ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆವಾಗ ಎಲ್ಲ ನಿಧಾನಕ್ಕೆ ಒಂದೊಂದೇ ಫ್ರೆಂಡ್ಸ್. ಈ ಥರ ಎಲ್ಲ ಹಾಕಿದ್ಮೇಲೆ ಅದನ್ನು ಸ್ಪೂನ್ ಚಮಚದಿಂದ ಆಗಲಿ ಯಾವುದರಿಂದ ಆಗಲಿ ಆ ಥರ ಇದು ಮಾಡಬಾರ್ದು. ಸೊ ಹಾಗೆ ನಾನು ಯಾವ ಥರ ಮಿಕ್ಸ್ ಮಾಡ್ಕೊಂಡು ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈಗ ನಾನು ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಸ್ವಲ್ಪ ಹಾಕಿ ಎಲ್ಲ, ಯಾಕಂದರೆ ನಾವು ಉಂಡೆ ಕಟ್ಟುವಾಗಲೇ ಸ್ವಲ್ಪ ಎಲ್ಲ ಹಾಕಿರ್ತೀವಿ. ಸೊ ಅದಕ್ಕೋಸ್ಕರ ಈಗ ಎಣ್ಣೆಲಿ ಒಂದು ಸ್ವಲ್ಪ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಬಟ್ಟೆಯಲ್ಲಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು. ಮತ್ತು ಇದಾದಮೇಲೆ
ಈ ಥರ ನಿಧಾನಕ್ಕೆ ಇದು ಮಾಡಿ ಸುಮ್ಮನೆ ಹೆಂಗೆ ಬೇಕೋ ಹಾಗೆ ಮಾಡಿದ್ರೆ ಒಡೆದೋಗ್ಬಿಡುತ್ತೆ. ಸೊ ನಾನು ಮಾಡೋ ಉಂಡೆ ಯಾವತ್ತೂ ಹೊಡೆದಿಲ್ಲ. ಅದು ಚಿಕನ್ ಮಾಡೋದು. ಸೊ ನೋಡಿ, ಮತ್ತು ಆಮೇಲೆ ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ಇದರಿಂದ 1 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಅರ್ಧ ಲೋಟ ಅಷ್ಟು, ಯಾಕಂದರೆ ಅದು ಚಿಕನ್ ಎಷ್ಟು ಮುಳುಗುತ್ತೆ ನೋಡಿ. ಸೊ ಅಷ್ಟೇ ಹಾಕಿದರೆ ಸಾಕು, ಅದು ಬೇಯಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಒಂದು ಸಲ ಮನೇಲಿ ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಸೊ ಈಗ ನೀರೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ. ಸೊ ನೀವು ಟೇಸ್ಟ್ ಮಾಡಿಬಿಟ್ಟು ಬೇಕಾದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೇಲ್ಗಡೆ ಹಾಕಿದ್ದೀನಿ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದ್ರೆ ನೀರಿನ ಕ್ವಾಂಟಿಟಿ ಎಲ್ಲ ಫುಲ್ ಕಮ್ಮಿ ಆಗಬೇಕು. ಆವಾಗ ಈ ಚಿಕನ್ ಕೈಮಾ ತುಂಬ ಚೆನ್ನಾಗಾಗತ್ತೆ. ಸೊ ಇದನ್ನು 5 ನಿಮಿಷ ಇಲ್ಲ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಧ್ವನಿ ಹಾಯ್ ಮಾಡು. ಸೊ ಫ್ರೆಂಡ್ಸ್, ನಾನು ಕೈಮಾನ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಸೊ ಜಗಮಲ ಮೂವಿ ಹಾಕಿದ್ರು. ಈ ಮೂವಿ ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ. ಸೊ ಅದನ್ನು ಮೂವಿ ನೋಡ್ತಾ ಇದ್ವಿ ಸಂಡೇ. ನೋಡ್ಬೋದು ಇವರಿಬ್ಬರು ನಾನು ಒಂಚೂರು ಒಳಗಡೆ ಹೋಗಂಗಿಲ್ಲ, ಅವರು ಬರ್ತಾರೆ ಹಿಂದೆನೇ. ಸೊ ಅದಕ್ಕೆ ನಮ್ಮ ಕಿಶನ್ ಎತ್ಕೊಂಡಿದ್ರು. ಸೊ ನೋಡ್ತಾ ಇದ್ದೀರಾ, 2 ಸಾಂಬಾರು ಆಗಿದೆ, ಚಿಕನ್ ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ. ಮತ್ತು ನಾನು ಈ ಥರ ಫೋನ್ ಹಿಡ್ಕೊಂಡು ಬಂದರೆ ನನ್ನ ಮಗಳು ಫೋನ್ ಬೇಕು ಅಂತ ಹಠ ಮಾಡ್ತಾಳೆ. ಮತ್ತು ಈ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಬನ್ನಿ ನೋಡೋಣ. ರೆಡಿ ಆಗಿದೆ, ತೋರಿಸ್ತೀನಿ ಹೇಗಾಗಿದೆ ಅಂಥೇಳಿ. ಇದು ಫುಲ್ಲು ನೋಡ್ಬೋದು, ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಈ ಥರ ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ಇದ್ದಾಗಲೇ ಆಫ್ ಮಾಡ್ಕೊಂಬಿಡಿ. ನಾನು ಇಲ್ಲಿ ಸ್ವಲ್ಪ ಚಿಕನ್ ಗೊಜ್ಜು ಮಾಡಿದ್ದೆ, ನಾನು ಅದನ್ನೇ ರೆಸಿಪಿ ತೋರಿಸಿಲ್ಲ. ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ನೋಡಿ ಈ ಥರ ಆಗಿದೆ ನನ್ನ ಚಿಕನ್ ಕೈಮಾ. ಪ್ಲೀಸ್ ನೀವು ಮನೇಲೆಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಈ ರೆಸಿಪಿ ನನಗೆ ನನ್ನ ಅಮ್ಮ ಹೇಳ್ಕೊಟ್ಟಿದ್ದು. ನಾವು ಯಾವಾಗಲೂ ನನ್ನ ಹಸ್ಬೆಂಡಿಗಂತೂ ಸಖತ್ ಇಷ್ಟ. ಚೆನ್ನಾಗಿದೆನಾ? ಚಿನ್ನು ಚೆನ್ನಾಗಿದೆನಾ? ಸೂಪರ್ ಅಂತ ಹೇಳು, ನೀನೊಂದ್ಸಲ ಹೇಳು. ಇವಳಿಗೆ ಇನ್ನೂ ಬೇಕಂತ, ಇವಳಿಗೆ ಇನ್ನೂ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನೈಟ್ನ ವ್ಲಾಗ್ ಎಂಡ್ ಮಾಡಲಿಲ್ಲ, ಸೊ ಕಂಟಿನ್ಯೂ ಮಾಡಿದ್ದೀನಿ. ಏನಿಲ್ಲ, ರಾತ್ರಿ ನಾನು ಊಟ ಮಾಡಿ ಮಲ್ಗೋಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಸೊ ಈಗ ಬೆಳಿಗ್ಗೆ ಧ್ವನಿನೂ ಸ್ಕೂಲಿಗೆ ಹೋಗಾಯಿತು. ಅವಳಿಗೂ ಕಾಫಿ ನಾವೆಲ್ಲ ಕಾಫಿ ಕುಡಿದು ಅವಳಿಗೂ ಹಾಲು ಕೊಟ್ಟೆ. ಸೊ ತಿಂಡಿ ಹೋಗಿದ್ದಾಳೆ, ದೋಸೆ ಮಾಡಿಕೊಟ್ಟೆ. ಏನು ಮಾಡ್ತಾಯಿದ್ದೀಯಾ? ಅಲ್ಲೇ ಕಿತ್ಕೊಂಡಿದ್ದೀಯಾ? ಯಾಕೆ ಚಿನ್ನು? ಏನು ಮಾಡಿದವ? ಚಿತ್ರಾನ್ನ, ಕಲರ್ ರೈಸ್. ಸೊ ಬೆಳಗ್ಗೆ ಧ್ವನಿಗೆ ದೋಸೆ ಹಿಟ್ಟಿತ್ತು. ಸೊ ಅದನ್ನು ಹಾಕ್ಕೊಟ್ಟಿದ್ದೀನಿ. ಅವಳಿಗೆ ಬೆಳಗ್ಗೆ ಚಿತ್ರಾನ್ನ ಎಲ್ಲ ಇಷ್ಟ ಆಗಲ್ಲ, ಅವಳು ತಿನ್ನೋದಿಲ್ಲ. ಅವಳು ದೋಸೆ ಇಷ್ಟಪಡ್ತೀನಿ ಅಂತಾಳೆ, ಅದಕ್ಕೆ ಅವಳಿಗೆ ಪುಟ್ಟ ದೋಸೆ ಹಾಕ್ಕೊಟ್ಟೆ. ಟಿಫನ್ ಮಾಡಿ ಹೋಗಿದ್ದಾಳೆ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿಬಿಟ್ಟು ಹೋಗಿ. ಹಾಗೆ ನಾವು ಇವಾಗ ಇನ್ಮೇಲೆ ಪೂಜೆ ಮಾಡಬೇಕು, ಹೂವೆಲ್ಲ ಹರ್ಕೊಂಬಂದಿದ್ದೀನಿ. ಸೊ ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರು ಬರ್ತಾರೆ, ಏನು ಮಾಡಿದ್ವಿ, ಎಲ್ಲಿಗೆ ಹೋಗಿದ್ವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಗೋಸ್ಕರ ಕಾಯ್ತಾಯಿರಿ.